ಕನ್ನಡಂ. ಧಾರವಾಡದಲ್ಲೊಬ್ಬರು ಅಪರೂಪದ ಸಾಹಿತಿ ಇದ್ದಾರೆ. ತಾವು ಬರೆದ 100 ಪುಸ್ತಕವನ್ನ ತಮ್ಮದೇ ದುಡ್ಡಿನಲ್ಲಿ ಮುದ್ರಿಸಿ ಆಸಕ್ತರಿಗೆ ಉಚಿತವಾಗಿ ನೀಡ್ತಾರೆ. ಇದಕ್ಕೂ ವಿಶೇಷ ಅಂದ್ರೆ 75ರ ಹರೆಯದ ಇವರು ಸೈಕಲ್ನಲ್ಲಿ ಪುಸ್ತಕಗಳನ್ನ ಹಂಚುವ ಸಾಹಸ ಮಾಡ್ತಾರೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಹೀಗೆ ಸೈಕಲ್ ತುಳಿದುಕೊಂಡು ಊರೂರು ಅಲೆಯೋ ಇವರ ಹೆಸರು ವೀರಭದ್ರಪ್ಪ ಚೆನ್ನಪ್ಪ ಐರ್ಸಂಗ್. ಧಾರವಾಡದ ಸುತ್ತಮುತ್ತಲಿನ ಒಂದಷ್ಟು ಜನರಿಗೆ ಬಿಟ್ರೆ ಮತ್ಯಾರಿಗೂ ಇವರ ಹೆಸರು ಗೊತ್ತಿರಲಾರದು. ನಾವೀಗ ಇವರನ್ನ ನಿಮಗೆಲ್ಲ ಪರಿಚಯಿಸಲಿಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಧಾರವಾಡದ ಶ್ರೀರಾಮನಗರದ ನಿವಾಸಿಯಾಗಿರುವ ಇವರಿಗೆ ಬರೋಬ್ಬರಿ 75 ವರ್ಷ. ಈ ಇಳಿ ವಯಸ್ಸಿನಲ್ಲಿಯೂ ಈ ತಾತನ ಕನ್ನಡ ಸೇವೆ ನೋಡಿದ್ರೆ ಎಂಥವರಿಗೂ ಅಚ್ಚರಿಯಾಗುತ್ತೆ. ಕಳೆದ 50 ವರ್ಷಗಳಿಂದ ಸದ್ದಿಲ್ಲದೆ ಕನ್ನಡ ಭಾಷೆ ಸೇವೆಯಲ್ಲಿ ತೊಡಕೊಂಡಿದ್ದಾರೆ. ಬೆಳ್ಳಿ ತೆರೆಯ ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ವಿರಹಗೀತೆ, ಪ್ರೇಮಗೀತೆ, ಪ್ರಣಯಗೀತೆ ಹೀಗೆ ನಾನಾ ಬಗೆಯ ಸಾಹಿತ್ಯ ಇವರ ಒಡಲಿನಿಂದ ಅರಳಿದೆ. ಒಟ್ಟು 2500ಕ್ಕೂ ಹೆಚ್ಚು ಕವನಗಳನ್ನು ಬರೆದಿದ್ದಾರೆ. 36 ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಪಿಂಚಣಿ ಹಣದಿಂದ ಸೇವೆ. ಪಿಂಚಣಿಗಾಗಿ ಹೋರಾಡುವವರು, ಬೀದಿಗಿಳಿಯೋ ನೌಕರರನ್ನ ದಿನನಿತ್ಯ ಕಾಣ್ತೇವೆ. ಆದರೆ ಪಿಂಚಣಿ ಹಣವನ್ನ ಸ್ವ ಇಚ್ಛೆಯಿಂದ ಒಂದೊಳ್ಳೆ ಕೆಲಸಕ್ಕೆ ನೀಡೋರು ಬಲು ವಿರಳ. ಆ ಕಾರಣಕ್ಕಾಗಿಯೇ ನಮಗೆ ವೀರಭದ್ರಪ್ಪ ಚೆನ್ನಪ್ಪ ಐರ್ಸಿಂಗ್ ವಿಭಿನ್ನ ಅನಿಸಿದ್ದು, ವಿಶಿಷ್ಟ ಅನಿಸಿದ್ದು. ನೀವು ತಗೊಳ್ಳಿಕ್ಕೆ ನೀವು ಸಾಹಿತ್ಯ ಸೇವಾ ಮಾಡಿರಿ. ಇಂಥ ನೀವು ನಿಮ್ಮ ಸಾಹಿತ್ಯ ಸೇವಾಕ್ಕೆ ನಾವು ಒಂದು 100 ಕೊಟ್ಟರು ಕಡಿಮೆನ, 1000 ಕೊಟ್ಟರು ಕಡಿಮೆನ, ನಮ್ಮ ಕೈಯಲ್ಲಿ ಎಷ್ಟು ಇರ್ತೇವೆ ಅಷ್ಟು ಕೊಡ್ತೇವೆ ಅಂತೇಳಿ ಉದಾರ ಮನಸ್ಸಿಂದ ಅಗದಿ ರೊಕ್ಕಸ್ತಿದ್ದವ್ರು ಕೊಡ್ತಾರೆ. ಇಲ್ದವ್ರು ಸಂಗೀತಗಾರರು ಬಡವ್ರು ಇರ್ತಾರೆ, ಕಲಾಕಾರರು ಭಾಳಕೆ ಬಡವ್ರು ಇರ್ತಾರೆ. ಅವ್ರಿಗೆ ಎಲ್ಲರಿಗೂ ಹಂಗೆ ಕೊಟ್ಟೆ. ನಾನು ಸಂಗೀತಗಾರಿಗೆ ಎಲ್ಲರಿಗೂ ಮುಟ್ಟಿಸಿದ್ದೇನೆ. ಐರ್ಸಿಂಗ್ ರೈಲ್ವೆ ಇಲಾಖೆಯ ನಿವೃತ್ತ ನೌಕರ. ತಮಗೆ ಈಗ ಬರ್ತಿರೋ ಪೂರ್ತಿ ಪಿಂಚಣಿ ಹಣವನ್ನ ತಾವು ಬರೆದ ಪುಸ್ತಕ ಮುದ್ರಿಸೋಕೆ ವ್ಯಯ ಮಾಡ್ತಿದ್ದಾರೆ. ಪುಸ್ತಕ ಮಾರಿ ಹಣ ಗಳಿಸ್ತಾ ಇದ್ರೆ ಇವರ ಕುರಿತು ನಾವು ಪ್ರತ್ಯೇಕವಾಗಿ ಮಾತನಾಡೋ ಅಗತ್ಯ ಬರ್ತಾ ಇರಲಿಲ್ಲ. ಆದ್ರೆ ಈ ಕಾಯಕವನ್ನ ಅವರು ಪಕ್ಕಾ ಕನ್ನಡಾಭಿಮಾನಿಯಾಗಿ ಮಾಡ್ತಾ ಇದ್ದಾರೆ. ಉಚಿತವಾಗಿ ಪುಸ್ತಕ ಹಂಚಿಕೆ. 75ರ ಹರೆಯದಲ್ಲೂ ತಾವು ಬರೆದ ಪುಸ್ತಕವನ್ನ ಮನೆ ಮನೆಗೆ ಉಚಿತವಾಗಿ ಹಂಚ್ತಾರೆ. ಹೀಗೆ ತಿರುಗಲು ಅವರು ಸೈಕಲ್ ಬಳಸ್ತಾರೆ ಅನ್ನೋದು ಮತ್ತೂ ವಿಶೇಷ. ವಿದ್ಯಾರ್ಥಿಗಳಿಗೆ, ಯುವ ಸಂಗೀತಗಾರರಿಗೆ, ಸಾಹಿತ್ಯಾಸಕ್ತರಿಗೆ ತಮ್ಮ ಕವನ ಸಂಕಲನಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ಇವರು ಬರೆದಿರುವ 100 ಗೀತೆಗಳು ಇಂದಿಗೂ ಆಕಾಶವಾಣಿಯಲ್ಲಿ ಪ್ರಸಾರಗೊಳ್ಳುತ್ತೆ. ಅವರು ರಚಿಸಿದಂಥ ಕವನಗಳೇನದಾವಲ್ಲ, ಈಗೂ ಕೂಡ ಸುಮಾರು 50 ವರ್ಷದಿಂದ ಏನಿದೆಯಲ್ಲ ಆಕಾಶವಾಣಿಯೊಳಗೆ ಬೆಳಗ್ಗೆ ಎದ್ದು ಕೂಡಲೇ ವಿ.ಸಿ. ಅಯ್ಯರ್ ಸಂಘ ರಚಿಸಿದಂಥ ಕವನ ಅಂತ ಬರ್ತಾಯಿದೆ. ಈಗೂ ನೋಡಿರಿ, ಈಗೂ ನಾವು ಯಾವಾಗ ಸಣ್ಣ ಇದ್ದರಿಂದ ಈಗೂ ನೋಡ್ತಾ ಇದ್ದೇವೆ.
ಆದರೆ ಇವತ್ತು ಅಂಥ ಕವಿ ಇವತ್ತು ನಮ್ಮ ಮಧ್ಯದಲ್ಲಿದ್ದು ಇವತ್ತು ಜೀವನ ನಡೆಸ್ತಿದ್ದಾರೆ. ಮಹಾನ್ ಸಂಗೀತಗಾರರು ಇವರ ಕವನಗಳಿಗೆ ಧ್ವನಿ ನೀಡಿದ್ದಾರೆ, ರಾಗ ಸಂಯೋಜಿಸಿದ್ದಾರೆ. ಸಂಗೀತಗಾರರಿಗೆ ಉಪಯೋಗ ಆಗುವಂಥ ಕವನದಾವ ಅವು ಸಂಗೀತಗಾರರಿಗೆ ಕೊಡಬೇಕಂತ ಉದ್ದೇಶ ನಂದು. ಎಲ್ಲ ಸಂಗೀತಗಾರರಿಗೆ ಕೊಟ್ಟಿದ್ದೇನೆ ಪುಸ್ತಕ. ಇದರಿಂದ ಎಲ್ಲ ಸಂಗೀತಗಾರ ನನ್ನ ಹಾಡುಗಳು ಲಯಬದ್ಧವಾಗಿರೋದ್ರಿಂದ ಅವ್ರಿಗೆ ಹಾಡಲಿಕ್ಕೆ ಅನುಕೂಲ. ಉಳ್ಕೆ ನವ್ಯ ಕಾವ್ಯ ಬರುವುದಿಲ್ಲ ಅವ್ರಿಗೆ ಹಾಡಲಿಕ್ಕೆ. ಅದಕ್ಕೆ ನನ್ನ ಕಾವ್ಯ ಎಲ್ಲನೂ ಅವ್ನು ತೊಗೊಂಡು ಇದನ್ನು ಮಾಡ್ತಾರೆ, ಹಾಡ್ತಾರೆ, ರೇಡಿಯೋದೊಳಗೆ ಬರ್ತಾವೆ, ಟಿ ವಿ ಒಳಗೆ ಬರ್ತಾವೆ, ಅವನ್ನ ಜನರು ಹಾಡ್ತಾರೆ. ನಾ ಸಂಗೀತಗಾರರಿಗೆ ಕೊಟ್ಟು ನಾ ಕನ್ನಡ ಸೇವಾ ಮಾಡ್ತೇನೆ. ತಾವು ಬರೆದಿರೋ ಅಷ್ಟು ಪುಸ್ತಕಗಳನ್ನ ಯಾವುದಾದ್ರೂ ಪ್ರಕಾಶಕರ ಕೈಗೆ ಕೊಟ್ರೆ ಲಕ್ಷಾಂತರ ರೂಪಾಯಿ ಬರುತ್ತೆ. ಆದರೆ ಇದ್ಯಾವುದು ಇವರಿಗೆ ಬೇಕಿಲ್ಲ. ತಮ್ಮ ಪಿಂಚಣಿ ಹಣವನ್ನೇ ಸಾಹಿತ್ಯ ಸೇವೆಗೆ ಮುಡುಪಾಗಿಟ್ಟ ಮಹನೀಯ ಈತ. ತಾನು ಬರೆದಿರೋ ಕವನಗಳು ಜನರಿಗೆ ಮುಟ್ಟಲಿ ಅನ್ನೋದೊಂದೇ ಇವರ ಆಶಯ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಇಷ್ಟೆಲ್ಲ ಸಾಹಿತ್ಯ ಸೇವೆ ಮಾಡ್ತಿರುವ ಇವರು ಇವತ್ತು ಏಕಾಂಗಿ. ಮಕ್ಕಳೆಲ್ಲ ಹೊರಗಡೆ ಕೆಲಸದಲ್ಲಿದ್ದಾರೆ. ಐರ್ಸಂಗ್ ಮಾತ್ರ ಮಕ್ಕಳು ಮೊಮ್ಮಕ್ಕಳ ಜೊತೆ ನಿವೃತ್ತಿ ಜೀವನ ಸಾಗಿಸುವ ಅಜ್ಜನಾಗಿ ಉಳಿದಿಲ್ಲ. ಏಕಾಂಗಿಯಾಗಿ ಧಾರವಾಡದಲ್ಲಿ ಸಾಹಿತ್ಯದ ರಥ ಎಳಿತಾ ಇದ್ದಾರೆ. ಜೋರಾಗಿ ಗಾಳಿ ಬಂದ್ರೆ ದುತ್ತಂತ ಬೀಳೋ ಮನೆಯಲ್ಲೇ ವಾಸಿಸ್ತಾ ಇದ್ದಾರೆ. ಕಾವ್ಯಾಂಜಲಿ, ಉದಯಗೀತೆ, ಕರುನಾಡ ಮುತ್ತುಗಳು, ಕಾವ್ಯರತ್ನ, ಕಾವ್ಯ ಕುಸುಮ, ಕಾವ್ಯ ಸೌರಭ, ಕಿನ್ನರಿ ಜೋಗಿ ಹೀಗೆ 108 ಕೃತಿಗಳು ಇವರ ಕೈಯಿಂದ ಹರಡಿವೆ. ಸುಮಾರು 36ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಇವತ್ತಿಗೂ ದಿನದಲ್ಲಿ 6 ತಾಸು ಕವಿತೆಗಳನ್ನ ಬರೀತಾರೆ. 3 ಗಂಟೆಗಳ ಕಾಲ ಸೈಕಲ್ ತುಳಿದು ಪುಸ್ತಕವನ್ನ ಉಚಿತವಾಗಿ ಹಂಚೋದಿಕ್ ಹೋಗ್ತಾರೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ನಿಸ್ವಾರ್ಥ ಸೇವೆ ಅಂದ್ರೆ ಇದು ನೋಡಿ. ನಿಜವಾದ ಕನ್ನಡ ಪ್ರೀತಿಗೆ ಐರಸಂಗ ಅವರಿಗೆ ಉತ್ತಮವಾದ ಉದಾಹರಣೆ ಮತ್ತೊಂದು ಸಿಗಲಾರದು. ಇಂತಹದ್ದೇ ಇನ್ನೊಂದು ಕನ್ನಡದ ಕತೆ ಹೇಳ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ಸಿರಿಗನ್ನಡಂ